ತುಂಗಭದ್ರಾ ರೈತರ ಕ್ಷೇಮಾಭಿವೃದ್ಧಿ ಸಂಘದ ಉದ್ಘಾಟನಾ ಸಮಾರಂಭವನ್ನು ಕರ್ನಾಟಕ ಸರ್ಕಾರದ ಸಹಕಾರ ಸಚಿವರಾದ ಶ್ರೀ ಕೆಎನ್ ರಾಜಣ್ಣರವರ ಉಪಸ್ಥಿತಿಯಲ್ಲಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಕೇಂದ್ರ ಕಚೇರಿಯಲ್ಲಿ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಈ ಕಾರ್ಯಕ್ರಮವು ನೂರಾರು ರೈತರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ಸಂಪನ್ನವಾಯಿತು. ಉದ್ಘಾಟನಾ ಸಮಾರಂಭದಲ್ಲಿ ಸ್ಥಳೀಯ ಶಾಸಕರಾದ ಎಚ್ಆರ್ ಗವಿಯಪ್ಪ, ಶಾಸಕಿಯಾದ ಎಂಪಿ ಲತಾ, ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ತಿಪ್ಪೇಸ್ವಾಮಿ, ಉಪಾಧ್ಯಕ್ಷ ದ್ವಾರಕೀಶ್, ಸಹಕಾರ ಸಂಘಗಳ ಹಲವು ನಿರ್ದೇಶಕರು ಮತ್ತು ಅನೇಕ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಾನ್ಯ ಶ್ರೀ ಕೆಎನ್ ರಾಜಣ್ಣ, ರೈತ ಸಮುದಾಯದ ಉನ್ನತಿಗೆ ಸಹಕಾರ ಸಂಘಗಳ ಮಹತ್ವವನ್ನು ವಿವರಿಸಿ ರೈತರ ಹಿತದೃಷ್ಟಿಯಿಂದ ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು ವಿವರಿಸಿದರು. ಭಾಳ ಪ್ರೀತಿ ವಿಶ್ವಾಸದಿಂದ ಸ್ವಾಗತ ಮಾಡಿದ್ದಾರೆ. ಬ್ಯಾಂಕಿನ ಎಲ್ಲ ಅಧ್ಯಕ್ಷರಿಗೆ, ಆಡಳಿತ ಮಂಡಳಿ, ಭಾಗದ ಎಲ್ಲ ಶಾಸಕರಿಗೆ, ಅಧಿಕಾರಿಗಳು ಕೂಡ ನಾನು ಅವರ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಾಗೆಯೇ ನಮ್ಮ ಸಹಕಾರಿ ಆಂದೋಲನದಲ್ಲಿ ಮಹತ್ತರ ಬದಲಾವಣೆಗಳನ್ನು ಮಾಡ್ತಕ್ಕಂಥ ಹಲವಾರು ತಿದ್ದುಪಡಿಗಳನ್ನು ನಾವು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಮಂಡಿಸಿ ಮಂಜೂರಾತಿಯನ್ನು ಕೂಡ ಪಡೆದಿದ್ದೇವೆ. ಈ ಮಧ್ಯೆ ನಾವು ಏನು ವಿಧೇಯಕವನ್ನು ಗೌರವಾನ್ವಿತ ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿದ್ದು, ಅಲ್ಲಿ ಅವರು ಕೆಲವು ವಿವರಗಳನ್ನು ಕೇಳಿ ವಾಪಸ್ ಕಳಿಸಿಕೊಂಡು ನಾವು ಮತ್ತೆ ಎಲ್ಲ ವಿವರಗಳನ್ನು ಕೂಡ ಅವರಿಗೆ ಈಗಾಗಲೇ ಮುಗಿಸಿದ್ದೇವೆ. ಆದಷ್ಟು ಜಾಗ್ರತೆ ಅದು ರಾಜ್ಯಪಾಲರ ಒಪ್ಪಿಗೆ ದೊರಕುತ್ತೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಮತ್ತು ಎರಡನೇದಾಗಿ ಮುಖ್ಯವಾಗಿ ಒಂದು ಗ್ರಾಮ ಪಂಚಾಯಿತಿಗೆ ಒಂದು ಸಹಕಾರ ಸಂಘವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ನೀತಿನೂ ಕೂಡ ಆಗಿದೆ. ಈಗಾಗಲೇ ಎಲ್ಲ ಕಡೆಯೂ ಕೂಡ ಆ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಆ ಪ್ರಕ್ರಿಯೆಯನ್ನು ತ್ವರಿತಗೊಳಿಸಬೇಕು ಅಂತೇಳಿ ನಾನು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಮತ್ತು 8-9 ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಎಲ್ಲ ಅಧಿಕಾರಿಗಳ ಒಂದು ಪ್ರಗತಿ ಪರಿಶೀಲನೆ ಸಭೆಯನ್ನು ಕೂಡ ಕರೆದಿದ್ದಾರೆ. ಆ ರಾಜ್ಯದ ಎಲ್ಲ ಅಧಿಕಾರಿಗಳು ಅಲ್ಲಿ ಭಾಗವಹಿಸ್ತಾರೆ. ಅಲ್ಲಿ ಈ ಎಲ್ಲ ಅಂಶಗಳ ಬಗ್ಗೆ ಏನೆಲ್ಲ ಪ್ರಗತಿ ಆಗಬೇಕಾಗಿತ್ತು, ಎಷ್ಟಾಗಿದೆ, ಎಷ್ಟಾಗಿಲ್ಲ, ಆಗದೇ ಇರೋ ಕಾರಣಗಳಲ್ಲಿ ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಾವು ಅದನ್ನು ತ್ವರಿತವಾಗಿ ರಾಜ್ಯದಲ್ಲಿ ಯಾವೆಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಸಂಸ್ಥೆ ಇಲ್ಲ, 2-3 ಗ್ರಾಮ ಪಂಚಾಯಿತಿಗೆ ಒಂದೊಂದು ಸಂಸ್ಥೆ ಇರ್ತವೆ, ರೈತರು ದೂರಕ್ಕೆ ಹೋಗಬೇಕಾಗ್ತದೆ, ಬರಬೇಕಾಗ್ತದೆ. ಆದ್ದರಿಂದ ಅವರ ಒಂದು ಹತ್ತಿರದಲ್ಲಿ ನಡೆದು ಅವರು ಸಂಸ್ಥೆ ಹೋಗಿ ಮತ್ತು ಅವರ ಕೆಲಸ ಕಾರ್ಯ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಸಹಕಾರ ಸಂಸ್ಥೆಗಳನ್ನು ಪ್ರಾರಂಭ ಮಾಡಬೇಕಂತಕ್ಕಂಥ ಉದ್ದೇಶ, ಆದಷ್ಟು ಜಾಗ್ರತೆಯನ್ನು ಮಾಡ್ತೇವೆ ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಇನ್ನೊಂದು ನಮಗೆ ಬಹಳ ಕಳವಳಕಾರಿಯಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ. ಈಗ ನಾವು ಸಾಲ ಕೊಡ್ತಕ್ಕಂಥದ್ದು ಸರ್ಕಾರದ ಯಾವುದೋ ಬಂಡವಾಳ ಇರೋದಿಲ್ಲ, ಸಾಲ ಕೊಡ್ತಕ್ಕಂಥದ್ದು ಸರ್ಕಾರದ ಹಣ ಯಾವುದೂ ಇಲ್ಲ. ಸರ್ಕಾರದ್ದು ಏನಪ್ಪ ಇದೆ ಅಂತ ಹೇಳಿದ್ರೆ, ರೈತರು ಪಡೆದಂಥ ಸಾಲಕ್ಕೆ ಬಡ್ಡಿಯನ್ನು ರೈತರ ಪರವಾಗಿ ಸರ್ಕಾರ ಭರಿಸ್ಕೊಡುತ್ತೆ ಸಂಸ್ಥೆ. ಅದಷ್ಟು ಮಾತ್ರ ಸರ್ಕಾರದ್ದು ಪಾಲು. ಸಾಲ ಕೊಡ್ತಕ್ಕಂಥ ಬಂಡವಾಳ ಏನಿದೆ ಅದು ಪೂರ್ಣವಾಗಿ ನಾಬಾರ್ಡ್, ಅಪೆಕ್ಸ್ ಬ್ಯಾಂಕ್, ಜಿಲ್ಲಾ ಬ್ಯಾಂಕ್. ನಾಬಾರ್ಡ್ನವ್ರು ಕೊಡ್ತಕ್ಕಂಥದ್ದು ಒಂದು 20% ಸಾಲ. ನಾವು 100 ರೂಪಾಯಿ ಸಾಲ ಕೊಟ್ಟರೆ 20 ರೂಪಾಯಿ ಕೊಡ್ತಾರೆ. ಕನ್ಸೆಷನ್ ಫೈನಾನ್ಸ್ 4.25%, 5% ಅಂತ ಕೊಡ್ತಾರೆ. ಇನ್ನು ಉಳಿಕೆಯದೆಲ್ಲ ಏನಿರ್ತದೆ ಇದೆಲ್ಲವೂ ಕೂಡ ಅಪೆಕ್ಸ್ ಬ್ಯಾಂಕ್ ಅಂತ ಭಾರ ಮಾಡಬೇಕು. ಹೈ ಕಾಸ್ಟ್ 8.9% ಹೀಗೆಲ್ಲ ಬೇಕು. ಮತ್ತು ಜಿಲ್ಲಾ ಬ್ಯಾಂಕ್ನಲ್ಲಿ ನೀವೆಲ್ಲ ಒಂದು 7.5-8% ಬಡ್ಡಿ ಕೊಡ್ತೀರಿ. ಈ ಹಣ ಅದನ್ನೆಲ್ಲ ಕೂಡಿಸಿ ರೈತರಿಗೆ ಸಾಲ ಕೊಡೋದು ಇರುತ್ತೆ. ನಾನು ಹೇಳಲಿಕ್ಕೆ ಹೊರಟದ್ದು, ಪ್ರತಿ ವರ್ಷ ನಮಗೆ 5,000 ಕೋಟಿ 5,500 ಕೋಟಿ ನಮ್ಮ ರಾಜ್ಯದ ರೈತರಿಗೆ ನಾವೇನು 25,000 ಕೋಟಿ ಹಣ ವಿತರಣೆ ಮಾಡ್ತೀವಿ ರಾಜ್ಯದಲ್ಲಿ ಸಹಕಾರ ಸಂಸ್ಥೆಗಳ ಮೂಲಕ 35 ಲಕ್ಷ ಜನರಿಗೆ ಕೊಡ್ತಾರೆ. ಆ 25,000 ಕೋಟಿನಲ್ಲಿ ನಾಬಾರ್ಡ್ ಒಂದು ಭಾಗ 5,500 ಕೋಟಿ ಇರ್ತದೆ. ಈ ಬಾರಿ ನಾವು 25,000 ಕೋಟಿಗಿಂತ ಹೆಚ್ಚು ಕೊಡಬೇಕು ಅಂತಕ್ಕಂಥ ಉದ್ದೇಶ ಇದೆ.
ಆದರೆ ನಬಾರ್ಡಿಂದ ಏನು ಕಳೆದ ವರ್ಷ 5,500 ಕೋಟಿ ಕೊಟ್ಟಿದ್ರು ನಮಗೆ ಈ ಒಂದು 25,000 ಕೋಟಿ ವಿತರಣೆ ಮಾಡತಕ್ಕಂಥ ಹಂತಕ್ಕೆ ಈ ಬಾರಿ 2,300 ಕೋಟಿ ಕೊಟ್ಟು 60% ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 60% ಕಡಿಮೆ. ಅದು ಕಡಿಮೆ ಬಡ್ಡಿನಲ್ಲಿ 4.5% ಕೊಡ್ತಾ ಇದೆ. ಅದು ಕಡಿಮೆ ಬಡ್ಡಿನಲ್ಲಿ ಕೊಡ್ತಕ್ಕಂಥ ಅಷ್ಟು ದೊಡ್ಡ ಮೊತ್ತವನ್ನು ಕೇಂದ್ರ ಸರ್ಕಾರ ಅಂದರೆ ರಿಸರ್ವ್ ಬ್ಯಾಂಕ್ನಿಂದ ಅವರು ನಾಬಾರ್ಡ್ ಕೊಡ್ತಾರೆ, ಜನರಲ್ ಲೈನ್ ಆಫ್ ಕ್ರೆಡಿಟ್ ಅಂತ ಇದೆ. ಆ ನಾಬಾರ್ಡ್ನಿಂದ ಅದು ಅಪೆಕ್ಸ್ ಬ್ಯಾಂಕ್ ಮೂಲಕ ಎಲ್ಲ ಜಿಲ್ಲಾ ಬ್ಯಾಂಕ್ಗಳು ಇವ್ರಿಗೂ ಕೂಡ ಕಳೆದ ಬಾರಿ 132 crores ಬಂದಿರ್ಬೋದು ನಿಮಗೆ. ಹೀಗಾಗಿ ಅವರು ಡ್ರಾಸ್ಟಿಕ್ ಆಗಿ ಜನರಲ್ ಲೈನ್ ಆಫ್ ಕ್ರೆಡಿಟ್ ರಿಸರ್ವ್ ಬ್ಯಾಂಕ್ನಿಂದ ಕಡಿಮೆ ಮಾಡಿದ್ದಾರೆ ಅಂತೇಳಿ ಅವರು ಇಲ್ಲಿ ಎಲ್ಲನೂ ಕೂಡ ಕಡಿಮೆ ಮಾಡಿದ್ದಾರೆ. ಅದು ನಮ್ಮ ರಾಜ್ಯಕ್ಕೊಂದಕ್ಕೆಲ್ಲ ಇಡೀ ರಾಷ್ಟ್ರಕ್ಕೆ ಮಾಡಿದ್ದಾರೆ. ಇದು ನಿಜಕ್ಕೂ ಕೂಡ ರೈತರಿಗೆ ಮಾಡಿರ್ತಕ್ಕಂಥ ದೊಡ್ಡ ಅನ್ಯಾಯ ಅಂತೇಳಿ ನಾವು ಇದು ಕೇಂದ್ರ ಸರ್ಕಾರದವ್ರಿಗೆ ಗೊತ್ತಿದೆಯೋ ಏನು ಕಥೆನೂ ಗೊತ್ತಿಲ್ಲ, ನಾವೆಲ್ಲರೂ ಕೂಡ ಸೇರಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಈ ಒಂದು ಹಣಕಾಸಿನ ಸೌಲಭ್ಯ ಹೆಚ್ಚು ರೈತರಿಗೆ ಸಾಲ ಸೌಲಭ್ಯ ದೊರಕಬೇಕು ಅಂತ ಹೇಳಿದ್ರೆ ಅವರು ಹೆಚ್ಚು ಹಣವನ್ನು ಕೊಡಬೇಕು. ಕಳೆದ ಬಾರಿ 5,500 ಕೋಟಿ ಕೊಟ್ಟಿದ್ರೆ ಈ ಬಾರಿ ಒಂದು 500,000 ಕೋಟಿ ಹೆಚ್ಚಿಸ್ಬೇಕು. ನಾವು ಪ್ರತಿ ವರ್ಷ ಹೊಸ ರೈತರಿಗೆ ಸಾಲ ಕೊಡಬೇಕು ಅಂತಕ್ಕಂಥ ಏನು ಬೇಡಿಕೆ ರೈತರಿಂದ ಬರ್ತಾ ಇದೆ, ಆ ಬೇಡಿಕೆನ ಈಡೇರಿಸಬೇಕು ಅಂತ ಹೇಳಿದ್ರೆ ಹೊಸ ಹಣ ಬದಲಾನೆ ಕೊಡೋಕ್ಕಾಗುತ್ತೆ. ಅದರಿಂದ ಈಗಾಗಲೇ ನಾವು ಬರೀ ಕಡಿಮೆ ಕೊಡ್ತೀವಿ, ರೈತರಿಗೆ ಅಗತ್ಯಕ್ಕಿಂತ ಕಡಿಮೆ ಸಾಲ ಕೊಡ್ತಾ ಇದ್ದೀವಿ, ಅದನ್ನು ಹೆಚ್ಚಿಸಬೇಕು ಅಂತಕ್ಕಂಥನೂ ಬೇಡಿಕೆ ಇದೆ. ಇವೆಲ್ಲವನ್ನು ಕೂಡ ನಾವು ರೈತರ ಪರವಾಗಿ ರೈತರಿಗೆ ಖಾಸಗಿಯವರು ಬಡ್ಡಿ ಇವೆಲ್ಲ ವಸೂಲಾತಿ ಮಾಡಿ ಅವ್ರನ್ನ ಶೋಷಣೆ ಮಾಡಬಾರ್ದು ಅಂತ ತಪ್ಪಿಸಲಿಕ್ಕೆ ನಾವು ಈ ಒಂದು ಪತ್ತಿನ ವ್ಯವಸ್ಥೆನ ಪ್ರಾರಂಭ ಮಾಡಿರ್ತಕ್ಕಂಥದ್ದು 1905ನಿಂದ ಈಗ ಇಡೀ ಭೂಮಂಡಲದಲ್ಲಿ ಪ್ರಪಂಚದಲ್ಲಿ ತನಿಖೆಗಳು ನಡೆಯೋದ್ರಲ್ಲಿ ತಪ್ಪೇಂತ ಇದೆ. ಈಗ ನನ್ನ ಮೇಲೆ ಯಾರೋ ಒಂದು ಅರ್ಜಿ ಕೊಡ್ತಾರಪ್ಪ, ಇದೇನು ನೋಡ್ರಿ TV ನೋಡಿ ಯಾರೋ ಒಂದು ಅರ್ಜಿ ಬಂತು, ನಾವು ನೋಡ್ರಿ ಇದೇನು ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗೆ ನಾವು ಕೇಳ್ತೇವೆ. ಅವರು ಅದ್ರ ಬಗ್ಗೆ ಸತ್ಯಾಸತ್ಯತೆ ಏನಿದೆ ಅಂತ ತಿಳಿಸ್ತಾರೆ. ಅದು ಅವ್ರು ಬರೆದಿರೋ ಅಂಶಗಳು ಸರಿಯಿದ್ರೆ ಅವ್ರು ಹೇಳಿದ ವರದಿ ಮೇಲೆ ನೋಡಿ ಇದ್ರ ಮೇಲೆ ಸೂಕ್ತವಾದ ನಿಯಮಾನುಸಾರ ಕ್ರಮ ತಗೊಳ್ಳಿ ಅಂತೇಳಿ ಅದು 2ನೇ ಹಂತ. ತನಿಖೆ 1ನೇ ಹಂತ. ಅದು ತನಿಖೆ ಮಾಡ್ತಕ್ಕಂಥದ್ರಲ್ಲಿ ಯಾರು ಕೂಡ ಏನು ಹಂಚ್ತಕ್ಕಂಥದ್ದಿರೋದಿಲ್ಲ, ತನಿಖೆಯಿಂದ ಏನು ತಪ್ಪೂ ಇಲ್ಲ. GT ದೇವೇಗೌಡ ಸ್ಟೇಟ್ಮೆಂಟ್ ಅವ್ರ ಬಗ್ಗೆ ಏನು ಹೇಳ್ತೀವಿ ಸರ್? GT ದೇವೇಗೌಡ ಸ್ಟೇಟ್ಮೆಂಟ್ಗೆ ಉತ್ತರ ಹೇಳಬೇಕಂತ ಹೇಳಿದ್ರೆ GT ದೇವೇಗೌಡ ಜನತಾದಳದ ಅವರು ಇರ್ಬೋದು ಹೈಪವರ್ ಕಮಿಟಿ ಅಧ್ಯಕ್ಷರು, ವೆರಿ ರೆಸ್ಪಾನ್ಸಿಬಲ್ ಪರ್ಸನ್ ಇನ್ ದೇರ್ ಪಾರ್ಟಿ. ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಸೆಕ್ರೆಟರಿ ಅವರು ಇದೆ. ಅವ್ರ ಮಾರು ಇದ್ದದ್ದು ಪ್ರೆಸಿಡೆಂಟ್ ಕರೆಸ್ಕೊಂಡ್ರು, ಹೈಪವರ್ ಕಮಿಟಿ ಚೇರ್ಮನ್ ಇದ್ದಾರೆ, ಅವರೇ ಚೇರ್ಮನ್. ಅವರು ಆ ಅಭಿಪ್ರಾಯ ಅವ್ರದ್ದು ಹೇಳಿದ್ದಾರೆ. ಇನ್ನು ಕೆಲವು ಜನ ಅವ್ರ ಶಾಸಕರು ಹೇಳಿದ್ದಾರೆ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ, ಅದು ಪಕ್ಷದ ಅಭಿಪ್ರಾಯ ಅಲ್ಲ ಅಂತೇಳಿ ಅವ್ರು ಹೇಳಿದ್ದಾರೆ. ಪಕ್ಷದ ಅಭಿಪ್ರಾಯ ಅಲ್ಲದೆ ಇರೋದನ್ನ ಯಾರಾದರೂ ಒಬ್ಬ ಪಕ್ಷದ ಜವಾಬ್ದಾರಿ ಮನುಷ್ಯ ಹೇಳಿದ್ದಾರೆ ಅಂದ್ರೆ ಆ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ನಿಜಕ್ಕೂ ಸುಸ್ಥಿರ ಪಕ್ಷ ಇದ್ರೆ, ನಿಜಕ್ಕೂ ಸುಸ್ಥಿರ ಪಕ್ಷ ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರು, ಇಲ್ಲಿ ರಾಜ್ಯಾಧ್ಯಕ್ಷರು ಎಲ್ಲ ಇರ್ತಕ್ಕಂಥ ಸುಸ್ಥಿರ ಪಕ್ಷ ಅಂತ ಹೇಳಿ ಹೇಳೋದೇ ಆದರೆ ಅವರು ಈ ಒಂದು ಅಂಶದ ಆಧಾರದ ಮೇಲೆ ಉಚ್ಚಾಟನೆ ಮಾಡಬೇಕು. ತಿಪ್ಪೇಸ್ವಾಮಿ ಸಹಕಾರ ಸಂಘಗಳ ಮಹತ್ವವನ್ನು ಬೆಳಗಿಸಲು ಈ ಸಂಘವು ಪ್ರಮುಖ ಪಾತ್ರ ವಹಿಸುವುದಾಗಿ ಹೇಳಿ ರೈತರಿಗೆ ಬ್ಯಾಂಕಿಂಗ್ ಸೇವೆಗಳ ಲಭ್ಯತೆ ಹೆಚ್ಚಳವು ಅಪಾರ ಸಹಕಾರ ನೀಡುತ್ತದೆ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಅನೇಕ ರೈತ ಮುಖಂಡರು ತಮ್ಮ ಅನುಭವಗಳನ್ನು ಹಂಚಿಕೊಂಡು ಸಂಘವು ರೈತರ ಅಭಿವೃದ್ಧಿಗೆ ಹೊಸ ಮಾರ್ಗದರ್ಶಕವಾಗಿ ಕಾರ್ಯನಿರ್ವಹಿಸುವುದನ್ನು ಆಸೆಪಟ್ಟರು. ಹುಟ್ಟಿದ್ದ ಊರು ಜನ್ಮಭೂಮಿ ಬಳ್ಳಾರಿ. ಕೋರ್ಟ್ ಅವಕಾಶ ಕೊಟ್ಟಿದೆ, ಪಾಪ ಯಾರೋ ಜನ್ಮಭೂಮಿ ಬರ್ಬೇಕಾದ್ರೆ ಎಲ್ಲರೂ ಖುಷಿಯಿಂದ ಬಳ್ಳಾರಿ ಬಂದಿಲ್ಲ. ಅದರಿಂದ ಏನು ದೊಡ್ಡ ಡಿಫ್ರೆನ್ಸ್ ಏನಿಲ್ಲ. ರಾಜಕಾರಣ ನಡೆಸೋರು ಡೆಲ್ಲಿಯಲ್ಲಿ ಕುಂತು ಬೇರೆ ಊರಲ್ಲಿ ನಡೆಸೋದು, ಊರಿಗೆ ಬಂದು ನಡೆಸ್ಬೇಕಂತ ಅದೇನಿಲ್ಲ. ಅವ್ರಿಗೆ ಕೋರ್ಟ್ ಪರ್ಮಿಷನ್ ಕೊಟ್ಟಿದೆ. ಕೋರ್ಟ್ ಪರ್ಮಿಷನ್ ಕೊಟ್ಟಾಗ ಯಾವುದೇ ಮನುಷ್ಯನಿಗೆ ಪಾಪ ತನ್ನ ಜನ್ಮಭೂಮಿಗೆ ಬರ್ಬೇಕು ಅನ್ನೋದು ಭಾಳ ಇಚ್ಛೆ ಇಲ್ಲ. ಆ ಇಚ್ಛೆಯಿಂದ ಅವ್ರು ಇವತ್ತು ಬಂದಿದ್ದಾರೆ. ಒಂದು ಖುಷಿಯಿಂದ ಬಳ್ಳಾರಿಗಿದ್ದಾರೆ. ಅದರಲ್ಲಿ ಊರಲ್ಲೆಲ್ಲ ಬಂದೆಲ್ಲ ಜನಸಾಗರ ನೋಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆಗೆ 7 ಜನ ಆ ಕಡೆ ವಾಲ್ತಾರೆ ಅಂತ ಅನ್ಸುತ್ತೆ. ಅಷ್ಟು ದೊಡ್ಡ ಸಾಗರ ನಾನು ನೋಡಿಲ್ಲ. ಚಂದ್ರಲ್ಲಿ ನೋಡಿದ್ರೆ ನಿಮ್ಗೆ ಜಾಗ ಇರಲಿಲ್ಲ ಸರ್. ಯಾಕೆ ಸರ್? ಅವ್ರ ಅಭಿಮಾನಿಗಳು ಇದ್ರು. ಅವರ ಅಭಿಮಾನಿಗಳು ಪಾರ್ಟಿ ವರ್ಕರ್ಸ್ ಇರ್ತಾರೆ, ಸಹಜ.
ನೀವು ಯಾವ್ದಾನ ಒಂದು ಕಡೆ ಹೋದಾಗ ನಿಮ್ಮ ಅಭಿಮಾನಿಗಳು ನಿಮ್ಮ ಪಾರ್ಟಿ ವರ್ಕರ್ಸ್ ಎಲ್ಲ ಬೇಕಾದ್ರೆ ಅವರು ಬರ್ತಾರೆ. ಆ ಥರ ಏನಿಲ್ಲ ಸರ್. ಈಗ ಬಳ್ಳಾರಿ ಗೂಡದಲ್ಲಿ ಅಕ್ರಮ ನಡೆದಿದೆ ಅಂತೇಳಿ ತಮ್ಮ ಪಕ್ಷದ ಅಧ್ಯಕ್ಷರು ಇದ್ರು, ಅವ್ರ ವಿರುದ್ಧ ತಾವು ಬಿಟ್ಟು ಗಣೇಶ್ ಅವರು ಲೆಟರ್ ಬರೆದಿದ್ರು ಸರ್. DKC ಆಪ್ತರು ವರ್ಸಸ್ ಸಿದ್ದರಾಮಯ್ಯ ಆಪ್ತರು ಅಂತ ಏನಾದ್ರು ನಡೀತಾ? ಯಾರು ಹೇಳಿದರು DKC ಆಪ್ತರು ಸಿದ್ದರಾಮಯ್ಯ ಆಪ್ತರು? ಆಂಜನೇಯರು ನಮಗೆ DKC ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಇಬ್ಬರು ಎರಡು ಕಣ್ಣಿದ್ದಂಗೆ. ನನಗೆ DK ಶಿವಕುಮಾರ್ ಅವರೇ ನನಗೆ ಇವತ್ತು ರಾಜಕೀಯದಲ್ಲಿ ಇಷ್ಟೆಲ್ಲ ತಗೊಂಡ್ಬಂದು ಈ ಥರ ಬರಬೇಡಿ, ಈ ಥರ ಹೋಗ್ಬೇಕು, ಈ ಥರ ಮಾಡೋದು, ಎಲೆಕ್ಷನ್ ಈ ಥರ ಮಾಡಬೇಕು, ಈ ಥರ ಮುಂದಕ್ಕೆ ಹೋಗೋ ನನಗೆ ಚಿಕ್ಕ ವಯಸ್ಸಿದೆ ಅಂತೇಳಿ ಪ್ರತಿನಿತ್ಯ ಅವ್ರು ನನಗೆ ಗೈಡ್ ಮಾಡೋ ಅಂತ DK ಶಿವಕುಮಾರ್ ಅವರು. ಈಗ ಇಲ್ಲಿ ಪಾರ್ಟಿ ಪಕ್ಷ ಒಂದೇ ಪಕ್ಷ ಇದು ಬರೋದು. ಕೆಲವೊಂದು ಜನ ಸಾರ್ವಜನಿಕರು ನನ್ನ ಹತ್ರ ಮತ್ತು ನಮ್ಮ ಕಂಪ್ನಿ ಶಾಸ್ತ್ರದಂತ ಗಣೇಶ್ ಅವ್ರ ಹತ್ರ ಬಂದರು. ಸರ್, ಈ ಥರ ನಮ್ಮ ಲೇಔಟ್ ಕೆಲಸಗಳಾಗಿರ್ಬೋದು ಇನ್ನೊಂದಾಗಿದೆ. ಯಾಕಂದರೆ ಗೂಢ ವ್ಯಾಪ್ತಿ ನನಗೂ ಬರುತ್ತೆ, ನಮ್ಮ ಗಣೇಶ ಅವ್ರಿಗೂ ಬರುತ್ತೆ. ಗೂಢ ವ್ಯಾಪ್ತಿಯಲ್ಲಿ ಈ ಥರ ನನಗೆ ಕೆಲವಷ್ಟು ಜನಕ್ಕೆ ತೊಂದರೆ ಆಗ್ತಿದೆ, ಇದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂತ ನಾವೇನು ಮಾಡಿದ್ದೀವಿ, ಎಲ್ಲ ನಮ್ಮ ಅಧ್ಯಕ್ಷರ ಮೇಲೆ ಇವರೇ ನಿಮ್ಮ ಅಧ್ಯಕ್ಷರು ಹಿಂಗೆ ಮಾಡೋದು ಸರ್, ನಮ್ಮ ಅಧ್ಯಕ್ಷರು ನಿಮ್ಮ ಅಧ್ಯಕ್ಷರು ಹಂಗೆ ಮಾಡಿದ್ರು ಸರ್ ಅಂದರೆ ಕೆಲವಷ್ಟು ಜನ ಕಾಂಟ್ರಾಕ್ಟರ್ಸು ಲೇಔಟ್ ಡೆವಲಪರ್ಸು ನಮ್ಮ ಅಧ್ಯಕ್ಷರ ಮೇಲೆ ಹೇಳ್ತಿದ್ರು. ನಮ್ಮ ಅಧ್ಯಕ್ಷರ ಮೇಲೆ ಪೂರ್ತಿ ನಂಬಿಕೆ ಇದೆ, ಅವ್ರು ಏನು ತಪ್ಪು ಮಾಡಿಲ್ಲ ಅಂತೇಳಿ. ಅದಕ್ಕೆ ನಾವು ನಮ್ಮ ಗಣೇಶ್ ಅವರು ನಮ್ಮ ಹಿರಿಯರಿಗೆಲ್ಲ ತಿಳ್ಕೊಂಡು ಒಂದು ಏನೇ ನಮ್ಮ ಸರ್ಕಾರದ ಹಂತದಲ್ಲಿ ಈಗ ಅಧ್ಯಕ್ಷ ಅವರೇ ಇದ್ದಾಗ ಅವ್ರು ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ, MLAಗಳು ನಾವಿದ್ದಾಗ ನಾವು ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ. ಒಂದು ಅಫಿಷಿಯಲ್ ಫೋರಮಿಂದಲೇ ಇನ್ವೆಸ್ಟಿಗೇಷನ್ ನಡಲೇಬೇಕಾಗುತ್ತೆ. ಅದೇ ರೀತಿಯಲ್ಲಿ ನಾವು ಅಫಿಷಿಯಲ್ ಫೋರಮಲ್ಲಿ ಮಿನಿಸ್ಟರ್ಗೆ ಮನವಿ ಕೊಟ್ಟು ಒಂದು ಇನ್ವೆಸ್ಟಿಗೇಷನ್ ನಡೆದೋದ್ರೆ ನಾಳೆ ಬೆಳಗ್ಗೆ ಯಾರೇ ಬಂದರೂ ನಿಮ್ಮ ಅಧ್ಯಕ್ಷರು ಹಿಂಗೆ ಮಾಡಿದ್ದಾರೆ, ಬಳ್ಳಾರಿ ಗೂಡದಲ್ಲಿ ಅಲ್ಲಿ ನಡೆದಿದೆ ಇದು ನಡೆದಿದೆ ಅಂದಾಗ ನಾವು ಹೇಳೋಕ್ಕಿರುತ್ತೆ. ನಾವು ತನಿಖೆನೂ ಮಾಡಿಸಿದ್ದೀವಿ, ಇಂಥ ನಮ್ಮ ಅಧ್ಯಕ್ಷರು ಏನೂ ಮಾಡಲಿಲ್ಲ ಅಂತ ಹೇಳೋಕ್ಕಿರುತ್ತೆ ಅಂತೇಳಿ ನಾವು ಮಾಡಿಸ್ತೀವಿ. ಅಂದರೆ ಈಗ ಅವರು ಸ್ವಚ್ಛಾರಿತರು ಅಂತೇಳಿ ನೀವೇ ಕ್ಲೀನ್ ಚಿಟ್ ಕೊಡೋಕ್ಕೆ? ಕ್ಲೀನ್ ಚಿಟ್ ನಾನು ಯಾಕೆ ಕೊಡ್ತೀನಿ? ಕ್ಲೀನ್ ಚಿಟ್ ನಾನು ಕೊಡೋಂಗಿದ್ರೆ ನಾನು ಗಣೇಶ್ ಅವ್ರ ಪ್ರೆಸ್ ಮೀಟಲ್ಲಿ ಕುಳಿತು ನಮ್ಮ ಅಧ್ಯಕ್ಷರು ಏನೂ ಮಾಡಲಿಲ್ಲ ಅಂತ ಹೇಳ್ಬಿಡ್ತೀನಿ. ನಾವೀಗ ಅದಕ್ಕೆ ಅಲ್ಲ ಆಫೀಸರ್ಸ್ ಫೋರಮ್ ಮಾಡಿ ಅದರಲ್ಲಿ ಏನೇನು ತನಿಖೆ ನಡೆದಿದೆ ಅಂತೇಳಿ ತಾವು ತಿಳ್ಕೊಳ್ಳಿ ಅಂತೇಳಿ ನಾವು ಆಫೀಷಿಯಲ್ಸ್ನ ನಮ್ಮ ಯೂನಿಯನ್ ಮಿನಿಸ್ಟ್ರಿಗೆ ಹೇಳಿ ಅವ್ರ ಕಡೆಗೆ ಒಂದು ಆರ್ಡರ್ ಹಾಕ್ಸಿ ಅವ್ರು ಮಾಡಿಸ್ತೀವಿ. ಕ್ಲೀನ್ ಚಿಟ್ ಕೊಡೋಂಗಿದ್ರೆ ನಾನೇ ಕೂತು ನಮ್ಮ ಅಧ್ಯಕ್ಷರು ಏನು ಮಾಡಲಿಲ್ಲ, ನೀವು ಯಾರು ಅಂತ ಬರಬೇಡ್ಬೇಕು. ನಿನ್ನೆ ತನಿಖೆ ನಡೆದಿದೆ ಸರ್, ಇವತ್ತು ನಡೆದಿದೆ. ಅದು ತನಿಖೆ ಬಗ್ಗೆ ನಾನು ಎಷ್ಟು ಗೊತ್ತಿಲ್ಲ. ನಾನು ನಿನ್ನ ಬೇರೆ ಬೆಂಗಳೂರಲ್ಲಿದ್ದೆ, ನಿನ್ನೆ ರಾತ್ರಿ ಬಂದಿದ್ದೆ. ನನ್ನ ತನಿಖೆ ಬಗ್ಗೆ ತಿಳ್ಕೊಂಡು ಲಾಸ್ಟ್ ತನಿಖೆ ಬಗ್ಗೆ ಇವತ್ತು ನಾವು ಇಂಟರ್ಫಿಯರ್ ಆಗಕ್ಕೆ ಹೋಗ್ಬಾರ್ದು. ರಿಪೋರ್ಟ್ ಏನು ಬರುತ್ತೋ ಅದನ್ನು ಮಾಡಬೇಕು ಸರ್. ಸಂಡೂರು ಈ ಸಲ ಹೊಡಿತೀರ ಮತ್ತೆ ಬೈ ಎಲೆಕ್ಷನ್ ನೋಡ್ಕೊಂಡು ಹೊಡಿತೀವಿ, ಡೌಟ್ ಆಗಿದೆ. ಮೋದಿ ಅವರಿಗೆ ಗಿಫ್ಟ್ ಕೊಡ್ತೀವಿ ಅಂತ ನಿನ್ನೆ ಜನಾರ್ದನ್ ರೆಡ್ಡಿ ಹೇಳ್ತಾರೆ. ಏನು ನಾವು ಎರಡು ರಿಟರ್ನ್ ಗಿಫ್ಟ್ ಕೊಡ್ತೀವಲ್ಲ, ಇನ್ನೊಂದು ರಿಟರ್ನ್ ಗಿಫ್ಟ್ ಕೊಡ್ತೀವಿ. ಬಳ್ಳಾರಿ ಮೊನ್ನೆ 5 ಕ್ಷೇತ್ರ ಗೆದ್ವಿ, MP ಗೆದ್ವಿ, ಇದು ಮತ್ತೆ ರಿಟರ್ನ್ ಗಿಫ್ಟ್ ಕೊಡ್ತೀವಿ. ರಾಮುಲು ಸರ್, ರಾಜಕೀಯ ಚಾಣಕ್ಯ ರೆಡ್ಡಿ ಬಂದಿದ್ದಾರೆ. ಬಳ್ಳಾರಿ ಮತ್ತು ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ರಾಜಕೀಯ ಬದಲಾವಣೆ ಹೆಚ್ಚಾಗುತ್ತೆ ಅನ್ನೋ ಮಾತು. ಅವರ ಅಭಿಮಾನ ಏನಿರುತ್ತೆ ಅವ್ರ ಸ್ಟೇಟ್ಮೆಂಟ್ಗೆ ನಾನೇನೇನು ಹೇಳಿದ್ರೆ ನನಗೆ ಕೇಳಿ. ರಾಮುಲು ಅವ್ರಿಗೆ ಹೋಗಿ ನಾನು ಯಾಕೆ ಸರ್ ರಾಮುಲು ಅವರೇ ಹಿಂಗೆ ಹೇಳಿದ್ರು ಅಂತ ಹೇಳಿ ಕೇಳಕ್ಕೆ 14 ವರ್ಷ ವನವಾಸ ಶ್ರೀರಾಮನವರ ಯಾವ ರೀತಿ ವಾಪಸ್ ಬಂದ್ರು ಅದೇ ರೀತಿ ಜನಾರ್ದನ್ ರೆಡ್ಡಿ ವಾಪಸ್ ಬಂದಿದ್ದಾರೆ. ರಾಮರಾಜ್ಯ ಅನೌನ್ಸ್ ಮಾಡ್ತಿದ್ದಾರೆ ಅವಳಿ ಜಿಲ್ಲೆದವ್ರಿಗೆ ಹೇಳಿದ್ದಾರೆ. ನಾನು ಬಿಟ್ಟೋದಾಗ ಹೆಂಗಿತ್ತು ರಸ್ತೆ ಹಂಗೆ ಇದೆ ಇವತ್ತು ಕೂಡ. ಏನು ಅಭಿವೃದ್ಧಿ ನಡಲೇ ಇಲ್ಲ. ಮುಗಿಸಿದ್ರಲ್ವಾ? ಜನ ಹೇಳ್ತಾರೆ